ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಗಣೇಶ್. ಯು ಆರ್ ವಾಚಿಂಗ್ ಟ್ರೇಡಿಂಗ್ ಪಾಠಶಾಲಾ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವಾರೆನ್ ಬಫೆಟ್ ಹೇಳಿರೋ 5 ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ ರೂಲ್ಸ್ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ನಿಮಗೆ ಒಂದೊಂದು ಸ್ಟೆಪ್ ಆಗಿ ಯಾವ್ದಾದ್ರು ರೂಲ್ಸ್ ಇದೆ, 5 ರೂಲ್ಸ್ ಏನೇನಿದೆ ಒಂದೊಂದಾಗಿ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ತುಂಬ ಜನಕ್ಕೆ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ವಾರೆನ್ ಬಫೆಟ್ ಯಾರು ಅಂತ. ನಾನು ಇಷ್ಟು ಬ್ರೀಫ್ ಆಗಿ ಒಂದು ಇಂಟ್ರಡಕ್ಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ವಾರೆನ್ ಬಫೆಟ್ ಅಂತ ಹೇಳಿದ ತಕ್ಷಣ ನಮ್ಗೆ ಫಸ್ಟ್ ತಲೆಗೆ ಬರೋದು ಒಬ್ರು ಲೆಜೆಂಡರಿ ಅವರು ಇನ್ವೆಸ್ಟರ್ ಕಮ್ ಟ್ರೇಡರ್ ಅಂತ ನಾವು ಹೇಳ್ಬೋದು. ಕರೆಂಟ್ ಅವ್ರ ನೆಟ್ವರ್ತ್ ಬಂದು 120 ಬಿಲಿಯನ್ಸ್ ಇದೆ. 120 ಬಿಲಿಯನ್ಸ್ ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಅರೌಂಡ್ 50,000 crores ಮೇಲಿದೆ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಜಸ್ಟ್ ಇನ್ 2 ಇಲ್ಲ 3 days ಅಲ್ಲಿ ಹೊಸ ವರ್ಷ ಬರ್ತಾ ಇದೆ 2024. ಆ ಇಯರಲ್ಲಿ ನೀವು ನಾನು ಏನು ಹೇಳ್ತೀನಿ ಇವಾಗ 5 ರೂಲ್ಸು, ಆ ರೂಲ್ಸ್ನ ಫಾಲೋ ಮಾಡಿ ನೀವು ಕೂಡ ಒಂದು ಫೈನಾನ್ಷಿಯಲ್ ಸ್ಟೇಬಲ್, ಇವಾಗ ಏನು ನಿಮ್ಮದು ಫೈನಾನ್ಸ್ ಇದೆ ಅದಕ್ಕೆ ಈ ಫೈನಾನ್ಷಿಯಲ್ ಸ್ಟೇಬಲ್ ಇದೆ ಅದಕ್ಕಿಂತ ತಾವು ಸ್ವಲ್ಪ ಹೆಚ್ಚಾಗಿ ಇನ್ನು ಇನ್ವೆಸ್ಟ್ ಮಾಡಿ, ಇಲ್ಲಾಂದರೆ ಅದು ಗ್ರೋತ್ ತೊಗೊಂಡು ಈ 5 ರೂಲ್ಸ್ನ ಅಡಾಪ್ಟ್ ಮಾಡಿ ನೀವು ಕೂಡ ನಿಮ್ಮ ಫೈನಾನ್ಷಿಯಲ್ ಏನು ಕಂಡೀಷನ್ ಇದೆ ಅದನ್ನು ನೀವು ಕೂಡ ಸ್ವಲ್ಪ ಎಕ್ಸ್ಟ್ರಾ ಮಾಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಓಕೆನಾ? ಈ ಚಾನಲ್ಗೆ ಏನಾದ್ರು ಹೊಸಬದಾಗಿದೆ ದಯವಿಟ್ಟು ನಿಮ್ದು ಅಟೆಂಡೆನ್ಸ್ ಹಾಕಿ. ಅಟೆಂಡೆನ್ಸ್ ಅನ್ನ ನಿಮ್ಗೆ ಗೊತ್ತಿರ್ಬೋದು, ಸಬ್ಸ್ಕ್ರೈಬ್ ಬಟನ್ನ ದಯವಿಟ್ಟು ನೀವು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ರೂಲ್ ನಂಬರ್ 1, ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಇದರ ಅರ್ಥ ಏನು ಅಂತ, ಏನು ನೀವು ಅಮೌಂಟ್ನ ಅರ್ನ್ ಮಾಡ್ತೀರಾ, ಏನು ಕೆಲಸ ಮಾಡಿ ಅಮೌಂಟ್ನ ಅರ್ನ್ ಮಾಡ್ತೀರಾ ಎವ್ರಿ ಮಂತು, ಆ ಅಮೌಂಟ್ನ ನೀವು ಕಂಪ್ಲೀಟ್ ಆಗಿ ಯಾವುದೇ ಒಂದು ಬ್ಯಾಂಕ್ಗಾಗಲಿ, ಯಾವುದೇ ಒಂದು ಮ್ಯೂಚುವಲ್ ಫಂಡ್ಗಾಗಲಿ, ಯಾವುದೇ ಒಂದು ಇಂಡೆಕ್ಸ್ಗಾಗಲಿ ಕಂಪ್ಲೀಟ್ ಹಾಕಕ್ಕೆ ಹೋಗ್ಬಾರ್ದು. ಓಕೆನಾ? ಇದರಿಂದ ನೀವೇನಾರ ಕಂಪ್ಲೀಟ್ ಅಮೌಂಟ್ ಅಂದ್ರೆ ಆಗ್ತು ಅಂದ್ರೆ ಒಂದು ನಿಮ್ದು ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಆ ಕಂಪ್ನಿಗೆ ಇಲ್ಲಾಂದ್ರೆ ಆ ಸೆಕ್ಟರ್ಗೆ ಏನಾರು ಆಯ್ತು ಅಂದ್ರೆ ಕಂಪ್ಲೀಟ್ ನಿಮ್ಮ ಅಮೌಂಟ್ ಲಾಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆ ಕಂಪ್ನಿ ಏನಾರು ವರ್ಕ್ ಆಗಲಿಲ್ಲ ಅಂದ್ರೆ ಈವನ್ ಬ್ಯಾಂಕಲ್ಲೂ ಕೂಡ ಏನಾರು ಪ್ರಾಬ್ಲಮ್ ಆಯ್ತು ಅಂದ್ರೆ ಕಂಪ್ಲೀಟ್ ನಿಮ್ದು ಅಮೌಂಟ್ ಏನು ಹಾಕಿರ್ತೀರಾ ಅದು ಕಂಪ್ಲೀಟ್ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಏನು ನೀವು ಅಮೌಂಟ್ನ ಅರ್ನ್ ಮಾಡ್ತೀರಾ ಅದನ್ನ ಡೈವರ್ಸಿಫೈ ಮಾಡಬೇಕಾಗುತ್ತೆ. ಡೈವರ್ಸಿಫೈ ಅಂದರೆ ಯಾವುದೇ ಒಂದು ಸೆಕ್ಟರಲ್ಲಿ ಇಷ್ಟು % ಅಂತ ನೀವು ಅಮೌಂಟ್ನ ಹಾಕ್ತಾ ಬರಬೇಕು. ಫಾರ್ ಎಕ್ಸಾಂಪಲ್ IT ಸೆಕ್ಟರ್ಗಾಗಿರಲಿ, ಇಲ್ಲಾಂದರೆ ಫೈನಾನ್ಷಿಯಲ್ ಸೆಕ್ಟರ್ಗಾಗಿರಲಿ, ಬೇರೆ ಬೇರೆ ಸೆಕ್ಟರ್ಗೆ ನಿಮ್ಮದು ಏನು ನಿಮ್ಮದು ಖರ್ಚು ಮಿಕ್ಕುತ್ತೆ ಆ ಖರ್ಚು ಮಿಕ್ಕಿ ಏನೇನು ಅಮೌಂಟ್ನ ನೀವು ಸೇವ್ ಮಾಡ್ತೀರೋ ಅದನ್ನು ಎಲ್ಲ ಕಡೆ ಡೈವರ್ಸಿಫೈ ಮಾಡ್ಕೊ ಬರಬೇಕು. ಆವಾಗ ನಿಮ್ಮದು ಅಮೌಂಟು ಕೂಡ ಗ್ರೋ ಆಗುತ್ತೆ. ಹೆಂಗೆ ಅಮೌಂಟ್ ಗ್ರೋ ಆಗುತ್ತೆ ಅಂದರೆ, ನೀವು 5 ಸೆಕ್ಟರ್ಗೆ ಏನಾರು ಹಾಕಿದ್ರೆ ಅದರಲ್ಲಿ 2 ಸೆಕ್ಟರು ಏನಾರು ಲಾಸ್ ಆಯಿತು ಅಂದರೆ ಇನ್ನು ನೆಕ್ಸ್ಟ್ 3 ಸೆಕ್ಟರ್ ಇರುತ್ತಲ್ಲ ಅದರಲ್ಲಿ ನಿಮಗೆ ಪ್ರಾಫಿಟ್ ಆಗುತ್ತೆ. ಏನು ನೀವು 2 ಸೆಕ್ಟರ್ ಲಾಸ್ ಇರುತ್ತೆ ಆ 3ನೇ ಇನ್ ರಿಮೈನಿಂಗ್ 3 ಸೆಕ್ಟರು ನಿಮಗೆ ಲಾಸ್ನ ಕವರ್ ಮಾಡಿ ಒಂದು ಪ್ರಾಫಿಟ್ ಕೂಡ ನಿಮಗೆ ಅರ್ನ್ ಮಾಡಿ ಕೊಡುತ್ತೆ. ಸೊ ಅದಕ್ಕೋಸ್ಕರನೇ ದಯವಿಟ್ಟು ನಿಮ್ಮ ಅಮೌಂಟ್ನ ಒಂದೇ ಕಡೆ ಹಾಕೋಕೆ ಹೋಗ್ಬಿಡಿ. ಇವನ್ ನೀವು ಬ್ಯಾಂಕಲ್ಲಿ ಹಾಕಿದ್ರು ಕೂಡ ಹಬ್ಬ ಅಂದ್ರೆ ನಿಮಗೆ ಕರೆಂಟ್ ಇನ್ಫ್ಲೇಷನ್ ಇಂಡಿಯಾದು ಬಂದು 5.5 ಇದೆ, ಬ್ಯಾಂಕಲ್ಲಿ ಅರೌಂಡ್ ನಿಮಗೆ 6.5 ಇಲ್ಲಾಂದ್ರೆ 7% ಕೊಡ್ಬೋದು ಇಂಟ್ರೆಸ್ಟ್. ಓಕೆನಾ? ಅದು ಟ್ಯಾಕ್ಸಸ್ ಎಲ್ಲ ಕಟ್ಟಾಗಿ ನಿಮ್ಗೆ ಏನು ಪ್ರಾಫಿಟ್ ಕೂಡ ಬರೋದಿಲ್ಲ. ಅಮೌಂಟ್ ಏನು ನೀವು ಹಾಕಿರ್ತೀರಾ ಅದು ಇಂಟ್ರೆಸ್ಟ್ ಕೂಡ ಖಂಡಿತ ನಿಮಗೆ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರನೇ ನೀವು ಡೈವರ್ಸಿಫೈ ಮಾಡ್ತಾ ಹೋದ್ರೆ ಆಬ್ವಿಯಸ್ಲಿ ನಿಮ್ದು ಅಮೌಂಟು ಕೂಡ ರನ್ ಆಗುತ್ತೆ, ಪ್ಲಸ್ ನಿಮ್ದು ರಿಸ್ಕು ಕೂಡ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ದುಡ್ಡನ್ನ ನೀವು ಒಂದೇ ಕಡೆ ಹಾಕಕ್ಕೆ ಹೋಗ್ಬಿಡಿ. ಈವನ್ ಗೋಲ್ಡ್ಗಾಗಿರ್ಲಿ ಯಾವುದೇ ಆಗಿರಲಿ ಅಮೌಂಟ್ನ ಫುಲ್ ಹಾಕಕ್ಕೆ ಹೋಗ್ಬಿಡಿ, ಡೈವರ್ಸಿಫೈ ಮಾಡಿ. ರೂಲ್ ನಂಬರ್ 2, ಸ್ಪೆಂಡ್ ಲೆಸ್ ಅರ್ನ್ ಮೋರ್. ಇದರ ಅರ್ಥ ಏನು ಅಂದ್ರೆ, ಏನು ನೀವು ಅಮೌಂಟ್ನ ಅರ್ನ್ ಮಾಡ್ತೀರಾ ಅದಕ್ಕಿಂತ ನೀವೇನಾರ ಜಾಸ್ತಿ ಖರ್ಚು ಮಾಡೋದಾಗಿರ್ಲಿ, ಅದಕ್ಕಿಂತ ಜಾಸ್ತಿ ಲೋನ್ ತಗೊಳ್ಳೋದಾಗಿರ್ಲಿ ಏನಾರು ಮಾಡ್ತು ಅಂದ್ರೆ ಖಂಡಿತ ನಿಮ್ಮ ಅಮೌಂಟ್ನ ನೀವು ಗ್ರೋ ಮಾಡೋಕ್ಕಾಗೋದಿಲ್ಲ, ಪ್ಲಸ್ ಸಾಲ ನಿಮ್ಮ ಮೇಲೆ ಬರುತ್ತೆ. ಸೊ ಅದಕ್ಕೋಸ್ಕರನೇ ನೀವೇನು ಅರ್ನ್ ಮಾಡ್ತೀರಾ ಅದರಲ್ಲಿ ಇಷ್ಟು % ಅಂತ ನೀವು ಯಾವಾಗಲೂ ಎತ್ತಿಡ್ಲೇಬೇಕಾಗುತ್ತೆ. ಇವನ್ ನಿಮ್ದು ಏನೇನು ಖರ್ಚು ಇರುತ್ತೆ ಆ ಖರ್ಚನ್ನ ಕಳೆದಿ, ಮನೆ ಬಾಡಿಗೆ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಅದನ್ನೆಲ್ಲ ಖರ್ಚು ಕಳೆದಿ ನೀವು ರಿಮೈನಿಂಗ್ ಏನು ಅಮೌಂಟ್ ಇರುತ್ತೆ ಅದರಲ್ಲಿ ನೀವು ಖರ್ಚು ಮಾಡಬೇಕಾಗುತ್ತೆ. ಓಕೆನಾ? ನೀವು ಬರೋದ ಅಮೌಂಟ್ನೆಲ್ಲ ನೀವು ಲೋನ್ ತಗೊಂಡು ಐಫೋನ್ ತಗೊಳ್ಳೋದಾಗಿರ್ಲಿ, ಇಲ್ಲ ಏನು ನಿಮಗೆ ನೀಡ್ ಇರಲ್ಲ, ಫಾರ್ ಎಕ್ಸಾಂಪಲ್ ಅವ್ರೇನೋ ತಗೊಂಡ್ರು ನಾವು ಅದನ್ನೇ ತಗೋಬೇಕು ಅಂತಂದ್ರೆ ಅವ್ರದ್ದು ಫೈನಾನ್ಷಿಯಲ್ ಕಂಡೀಷನ್ ಬೇರೆ ಇರುತ್ತೆ, ನಮ್ದೇ ಬೇರೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಏನು ಅಮೌಂಟ್ನ ಅರ್ನ್ ಮಾಡ್ತೀರಾ, ಸ್ಯಾಲ್ರಿ ಏನು ಬರುತ್ತೆ ಅದರಲ್ಲಿ ಇಷ್ಟು % ಅಂತ ನೀವು ಸೇವ್ ಮಾಡಲೇಬೇಕಾಗುತ್ತೆ. ಆ ಸೇವ್ ಏನು ಮಾಡಿರ್ತೀರಾ ಅದರಲ್ಲಿ ನಿಮ್ದು ಏನೇನು ನೀಡ್ಸ್ ಇರ್ಬೋದು, ಇಲ್ಲಾಂದ್ರೆ ನೀವೇನಾರ ಐಫೋನ್ ತಗೊಳ್ಳೋದಾಗಿರ್ಬೋದು, ಇಲ್ಲ ಏನೇ ಗ್ಯಾಜೆಟ್ ಆಗಿರ್ಬೋದು, ಇಲ್ಲ ಹೊಸ ಬಟ್ಟೆ ತಗೊಳ್ಳೋದಾಗಿರ್ಬೋದು ಅದರಲ್ಲಿ ನಿಮ್ಮದು ತಗೋಬೇಕಾಗುತ್ತೆ. ನೀವು ಸ್ಯಾಲ್ರಿಲೇ ಕಂಪ್ಲೀಟ್ ಸ್ಯಾಲ್ರಿ ಬಂತು ಅಂತ ಎಲ್ಲ ನೀವು ಖರ್ಚು ಮಾಡ್ತು ಅಂದ್ರೆ ಒಂದು ಸೇವಿಂಗ್ಸ್ ಇರಲ್ಲ, ಇನ್ನೊಂದು ಕೂಡ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ತರ ನಿಮ್ಗೆ ಏನಾದ್ರು ಕಷ್ಟ ಬಂತು ಅಂದ್ರೆ, ಇಲ್ಲ ಏನೋ ಒಂದು ಆಯ್ತು ಅಂದ್ರೆ ಅಮೌಂಟ್ ಕೂಡ ನಿಮಗೆ ಬ್ಯಾಂಕಲ್ಲಿ ಇರೋದಿಲ್ಲ. ಅದರಿಂದ ನಿಮಗೆ ಫೈನಾನ್ಷಿಯಲಿ ಕೂಡ ಲಾಸ್ ಆಗುತ್ತೆ, ಪರ್ಸನಲಿ ಕೂಡ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ದಯವಿಟ್ಟು ಆದಷ್ಟು ಖರ್ಚನ್ನ ಕಡಿಮೆ ಮಾಡಿ. ಅಂದ್ರೆ ಕಂಜೂಸ್ ಮಾಡ್ಕೊಂಡು ಲೈಫ್ ಬದುಕಿ ಅಂತ ಹೇಳ್ತಾ ಇಲ್ಲ. ಓಕೆನಾ? ಒಂದು ಬ್ಯಾಲೆನ್ಸ್ ಆಗಿರ್ಬೇಕು. ಅಕಸ್ಮಾತ್ ಬ್ಯಾಲೆನ್ಸ್ ಏನಾರ ನಿಮ್ದು ಮಾಡಕ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಯಾವುದೇ ತರ ನೀವು ಗ್ರೋ ಆಗಕ್ ಆಗೋದಿಲ್ಲ ಫೈನಾನ್ಷಿಯಲಿ.
ರೂಲ್ ನಂಬರ್ 3, ಕ್ರಿಯೇಟ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ಈ ಪಾಯಿಂಟ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಇಂಪಾರ್ಟೆಂಟ್ ಗಿಂತ ನೆಸೆಸಿಟಿ ಅಂತ ಹೇಳ್ತೀನಿ ನಾನು. ಏನಕ್ಕೆ ಅಂದ್ರೆ ಈ ಕಾಲದಲ್ಲಿ ಏನಾರು ನೀವು ಬರೀ ಒಂದೇ ಸೋರ್ಸ್ ಆಫ್ ಇನ್ಕಮ್ ಏನಾರ ನಂಬ್ಕೊಂಡು ಜೀವನ ಸಾಗಿಸ್ತೀನಿ ಇಲ್ಲ ಲೈಫ್ ಸ್ಟೈಲ್ ಮುಂದೆ ಹೋಗ್ತೀನಿ ಅಂದ್ರೆ ಯಾವ್ದೇ ಕಾರಣಕ್ಕೂ ನೀವು ಮುಂದುವರಿಯಕ್ಕೆ ಆಗಲ್ಲ. ರಿಚ್ ಆಗೋದು ಅದು ಸೆಕೆಂಡ್ರಿ, ನೀವು ಲೈಫ್ ಕೂಡ ಮುಂದೆ ಹೋಗಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಎವ್ರಿ ಇಯರ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಎವ್ರಿ ರೇಟ್ ಯಾವ್ದೇ ಅದು ಗ್ಯಾಜೆಟ್ ಆಗಿರ್ಬೋದು, ಇವನ್ ನಾವು ಡೈಲಿ ಏನೇನ್ ಬಳಸ್ತೀವಿ, ವೆಜಿಟೇಬಲ್ಸ್, ಫ್ರೂಟ್ಸ್ ಯಾವ್ದೇ ಆಗಿರ್ಬೋದು, ಡೈಲಿ ನಿಮ್ಗೆ ಇಲ್ಲ ಮಂತ್ಲಿ ಒಂದ್ಸಲ ಇಲ್ಲ 6 months ಒಂದ್ಸಲ ಅದು ಅಮೌಂಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಬಟ್ ನಮ್ದು ಸ್ಯಾಲ್ರಿ ಎಲ್ಲಿರುತ್ತೆ ಅಲ್ಲೇ ಇರುತ್ತೆ ತುಂಬಾ ವರ್ಷಗಳಾದ್ರೂ. ಈವನ್ ಮ್ಯಾಕ್ಸಿಮಮ್ ಒಂದು 6%, 5% ಅಷ್ಟೇ ಮೇಲೆ ಹೋಗಕ್ಕಾಗೋದು, ಅದ್ರ ಮೇಲೆ ಜಾಸ್ತಿ ಹೋಗಲ್ಲ. ಅಷ್ಟೊಳಗೆ ನಮ್ದು ಇನ್ಫ್ಲೇಷನ್ ಏನಿರುತ್ತೆ ಅದನ್ನು ಕೂಡ ನಮ್ ಬೀಟ್ ಮಾಡಕ್ ಆಗೋದಿಲ್ಲ ನಮ್ ಸ್ಯಾಲ್ರಿ. ಸೊ ಅದಕ್ಕೋಸ್ಕರ ದಯವಿಟ್ಟು ನೀವು ಮಲ್ಟಿಪಲ್ ಸೋರ್ಸ್ ಇನ್ಕಮ್ ನ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವೇನಾರ ಕಾಲೇಜ್ಗೆ ಏನಾರ ಹೋಗೋ ಸ್ಟೂಡೆಂಟ್ ಆಗಿರ್ಲಿ, ಇಲ್ಲಾಂದ್ರೆ ಇವಾಗ ಕಾಲೇಜ್ ನೀವೇನಾರ ಸೇರ್ಕೊಂಡಿದ್ರೆ ದಯವಿಟ್ಟು ಫ್ರೀಲಾನ್ಸಿಂಗು ಇಲ್ಲಾಂದ್ರೆ ನಿಮ್ದು ಏನೇ ಸ್ಕಿಲ್ ಬರುತ್ತೆ. ಇವನ್ ನೀವು ಡ್ಯಾನ್ಸ್ ಕೂಡ ಗೊತ್ತಿದ್ರು ಡ್ಯಾನ್ಸ್ ಸ್ವಲ್ಪ ಜನಕ್ಕೆ ಕಲಿಸ್ಬೋದು. ಅಕಸ್ಮಾತ್ ನಿಮ್ಗೆ ಏನೋ ಡಿಜಿಟಲ್ ಬಗ್ಗೆ ಇಲ್ಲಾಂದ್ರೆ ಟೆಕ್ನಾಲಜಿ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಿಮ್ಗೆ ಏನ್ ಗೊತ್ತು ಅದನ್ನ ಟೀಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನೇನ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ನನ್ಗೆ ಏನ್ ಗೊತ್ತು ಅದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಏನ್ ಗೊತ್ತಿರುತ್ತೆ, ಓಕೆನಾ, ಯಾವ ಫೀಲ್ಡ್ ನಿಮ್ಗೆ ಪ್ಯಾಷನೇಟ್ ಇರುತ್ತೆ ಆ ಫೀಲ್ಡ್ ಅಲ್ಲಿ ನೀವು ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ಆನ್ಲೈನ್ ಆಗಿರ್ಬೋದು, ಇವನ್ ಆಫ್ಲೈನ್ ಕೂಡ ಆಗಿರ್ಬೋದು. ನೀವೇನ ಜಿಮ್ ಟ್ರೈನರ್ ಆಗಿದ್ರೆ ನೀವು ಕೂಡ ಆನ್ಲೈನ್ ಅಲ್ಲಿ ಇಲ್ಲ ಆಫ್ಲೈನ್ ಅಲ್ಲಿ ತುಂಬಾ ಜನ ನೀವೇ ನೋಡಿರ್ಬೋದು, ಓಕೆನಾ, ಎಷ್ಟೊಂದ್ ಜನ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದಾರೆ. ಮಲ್ಟಿಪಲ್ ಸೋರ್ಸ್ ಇನ್ಕಮ್ ಅದರಿಂದನೂ ಕೂಡ ನಾವು ಅರ್ನ್ ಮಾಡ್ಬೋದು. ಓಕೆನಾ, ಇದೊಂದೇ ಫೀಲ್ಡ್ ಅಂತಲ್ಲ, ತುಂಬಾ ತರ ಫೀಲ್ಡ್ ಇದೆ. ಓಕೆನಾ, ಕೋವಿಡ್ ಆದಾದ್ಮೇಲಿಂದ ತುಂಬಾ ತರ ಒಂದು ಆಪರ್ಚುನಿಟೀಸ್ ಜಾಸ್ತಿ ಆಗಿದೆ, ಅಲ್ಲಿ ನಾವು ಅಮೌಂಟ್ ನ ಅರ್ನ್ ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ಆದಷ್ಟು 2 ರಿಂದ 3 ನೀವು ಮಲ್ಟಿಪಲ್ ಸೋರ್ಸ್ ಇನ್ಕಮ್ ಕ್ರಿಯೇಟ್ ಮಾಡ್ಲೇಬೇಕಾಗುತ್ತೆ. ಇಲ್ಲಾಂದ್ರೆ ಯಾವ್ದೇ ತರ ನಿಮ್ಗೆ ಗ್ರೋತ್ ಆಗೋದಿಲ್ಲ. ಇವನ್ ನೀವೇನಾರ ವರ್ಕಿಂಗ್ ಎಂಪ್ಲಾಯಿ ಆಗಿದ್ರೆ ನಿಮ್ಗೆ ಏನ್ ಗೊತ್ತು ಸ್ಕಿಲ್ಸು. ಫಾರ್ ಎಕ್ಸಾಂಪಲ್ ನೀವು ಅದರ ಕೋರ್ಸ್ ಏನಾರ ಮಾಡಿದ್ರೆ ಕಾಲೇಜ್ ಟೈಮಲ್ಲಿ, ಅಂದ್ರೆ ಕೋರ್ಸ್ ಅನ್ನ ನೀವು ಕಲ್ತಿದ್ರೆ ಅದು ಆನ್ಲೈನ್ ಅಲ್ಲಿ ನೀವು ಕೋರ್ಸ್ ನ ಸೆಲ್ ಮಾಡ್ಬೋದು, ಇಲ್ಲ ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೂಡ ನೀವು ಹೇಳ್ಕೊಡ್ಬೋದು. ತುಂಬಾ ಜನನು ಹಂಗೆ ಮಾಡ್ತಾರೆ. ಅವಾಗ ಏನ್ ಗೊತ್ತಿರುತ್ತೆ, ಯಾವ್ದೇ ಕೋರ್ಸ್ ಆಗಿರ್ಬೋದು, ಲೈಕ್ ಫ್ರಂಟ್ ಎಂಡ್ ಡೆವಲಪರ್ ಆಗಿರ್ಬೋದು, ಯಾರೇ ಒಂದು ಟೆಕ್ನಿಕಲ್ ಆಗಿರ್ಬೋದು, ನಾನ್ ಟೆಕ್ನಿಕಲ್ ಆಗಿರ್ಬೋದು, ಗೊತ್ತಿರೋದನ್ನ ಜಸ್ಟ್ ನೀವು ಯೂಟ್ಯೂಬ್ ಅಲ್ಲಿ ಹಾಕಿದ್ರು ಕೂಡ ಯಾರ್ಯಾರು ಗೊತ್ತಿಲ್ಲ ಅವ್ರು ಬಂದು ನೋಡ್ತಾರೆ. ಓಕೆನಾ, ಫಸ್ಟ್ ಸ್ಟಾರ್ಟಿಂಗ್ ಕಡಿಮೆ ಇರುತ್ತೆ, ಆಮೇಲೆ ಖಂಡಿತ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ನೀವು ಸ್ಪಾನ್ಸರ್ಶಿಪ್ ತಗೋಬಹುದು. ತುಂಬಾ ತರ ಇದೆ, ಫ್ರೀಲಾನ್ಸಿಂಗ್ ಮಾಡ್ಬೋದು, ವಿಡಿಯೋ ಎಡಿಟಿಂಗ್ ಮಾಡ್ಬೋದು. ಏನಾದ್ರೆ ವಿಡಿಯೋ ಎಡಿಟಿಂಗ್ ನೀವೇನಾರ ಗೊತ್ತಿದ್ರೆ, ಇಲ್ಲಾಂದ್ರೆ ಗ್ರಾಫಿಕ್ ಡಿಸೈನ್ ತುಂಬಾ ಇದೆ. ಓಕೆನಾ, ಮೇನ್ ನಾವು ಫಸ್ಟ್ ಸ್ಟೆಪ್ ಇಟ್ಟು ಮುಂದೆ ಹೋಗ್ಬೇಕು, ಅವಾಗ್ಲೇ ನಾವು ಮಲ್ಟಿಪಲ್ ಸೋರ್ಸ್ ಇನ್ಕಮ್ ತೆಗಿಯಕ್ಕಾಗೋದು. ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ನಾವು ಗ್ರೋ ಆಗಕ್ಕಾಗಲ್ಲ. ಒಂದೇ ಏನಾರ ನಾವು ನಂಬ್ಕೊಂಡಿದ್ರೆ ಯಾವ್ದೇ ಕಾರಣಕ್ಕೂ ಇವನ್ ನಮ್ ಫ್ಯಾಮಿಲಿ ಕೂಡ ಸಫರ್ ಆಗುತ್ತೆ ಅದರಿಂದ. ರೂಲ್ ನಂಬರ್ 4, ಗೆಟ್ ರಿಚ್ ಸ್ಲೋಲಿ. ಇದ್ರ ಅರ್ಥ ಏನು ಅಂದ್ರೆ ಎಲ್ಲಾರ್ಗೂ ತುಂಬಾ ಆಸೆ ಇರ್ತದೆ, ಇವತ್ತಿಂದಾನೇ ನಾನು ಇನ್ನೊಂದ್ ವರ್ಷಕ್ಕೆ 1 ಕೋಟಿ ಮಾಡ್ಬೇಕು, ಇನ್ನೊಂದ್ ವರ್ಷಕ್ಕೆ ನಾನು ಕೋಟ್ಯಾಧಿಪತಿ ಆಗ್ಬೇಕು, ಇಲ್ಲಾಂದ್ರೆ ನಾನು 10,000 ಏನ್ ತರ್ತೀನಿ ಇನ್ವೆಸ್ಟ್ ಮಾಡ್ತೀನಿ ಅದು ವಿತಿನ್ ಒಂದ್ ತಿಂಗಳಲ್ಲೇ ನನಗೆ 10 ಕೋಟಿ ಆಗಿರ್ಬೇಕು ಇಲ್ಲ 1 ಕೋಟಿ ಆಗ್ಬೇಕು ಅಂತ. ಅದೇ ರಿಯಾಲಿಟಿಲಿ ಅದು ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಏನಕ್ಕೆ ಅಂದ್ರೆ ಯಾವ್ದೇ ಒಂದು ಫೀಲ್ಡ್ ಅಲ್ಲಿ ಆಗ್ಲಿ ನೀವು ಒನ್ ಸ್ಟೆಪ್ ಆಗಿ ನೀವು ಮುಂದೆ ಹೋಗ್ಬೇಕು. ಒಂದಾದ್ಮೇಲೆ 2 ಅದೇ ತರ ಮುಂದೆ ಹೋಗ್ಬೇಕು. ಇಲ್ಲಾಂದ್ರೆ ಯಾವ್ದೇ ತರ ನೀವು ಸಸ್ಟೈನ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಇವಾಗ ನೀವು 1 ಲಕ್ಷದಿಂದ 1 ಕೋಟಿ ಮಾಡಿದ್ರಿ, 1 ಕೋಟಿಯಿಂದ ನಿಮ್ಗೆ 2 ಕೋಟಿ ಮಾಡ್ಬೇಕು ಅಂದ್ರೆ ನಿಮ್ಗೆ ಐಡಿಯಾನೇ ಗೊತ್ತಿರಲ್ಲ. ಏನಕ್ಕೆ ಅಂದ್ರೆ 1 ಲಕ್ಷದಿಂದ ಏನ್ 1 ಕೋಟಿ ಇಲ್ಲ 10 ಲಕ್ಷ ಮಾಡಿರ್ತೀರಾ, ಅದು ಏನೋ ಒಂದು ಫ್ಲೂಕಲ್ ಮಾಡಿರ್ತೀರಾ, ಒಂದು ಮಾರ್ಕೆಟ್ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ, ಇಲ್ಲ ಯಾರೋ ಒಬ್ರು ಹೇಳಿದ್ರು ಹೆಂಗೋ ಒಂದ್ ಮಾಡಿ ನೀವು ಮಾಡಿರ್ತೀರಾ. ಆ 10 ಲಕ್ಷನ 20 ಲಕ್ಷ ಮಾಡ್ಬೇಕು ಅಂದ್ರೆ ನಿಮ್ಗೆ ಐಡಿಯಾ ಇರಲ್ಲ. ಏನಕ್ಕೆ ಅಂದ್ರೆ ಅದೇ ತರ ಇವಾಗ ಏನ್ ಆ ಟೈಮಲ್ಲಿ ನೀವು ಮಾಡಿರ್ತೀರಾ 1 ತಿಂಗಳಲ್ಲ 2 ತಿಂಗಳಲ್ಲಿ ವಾಪಸ್ ಅದೇ ರಿಪೀಟ್ ಆಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಓಕೆನಾ, ಮೇನ್ ಪ್ರಾಬ್ಲಮ್ ಬರೋದೇ ಅಲ್ಲಿ, ಎಕ್ಸ್ಪೆಕ್ಟೇಷನ್ ಇಂದಾನೆ ಮೇನ್ ಪ್ರಾಬ್ಲಮ್ ಆಗೋದು. ಇದೇನೋ 1 ತಿಂಗಳಲ್ಲಿ ಮಾರ್ಕೆಟ್ ಇಲ್ಲಾಂದ್ರೆ ಏನೋ ಇನ್ವೆಸ್ಟ್ಮೆಂಟ್ ಮೇಲೋಯ್ತು ಅಂದ್ರೆ 2ನೇ ತಿಂಗಳಲ್ಲೂ ಹಂಗೆ ಹೋಗ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಆ ಟೈಮಲ್ಲಿ ಏನಾರ ಸೈಡ್ ವೈಸ್ ಹೋಯ್ತು ಅಂದ್ರೆ ಆಬ್ವಿಯಸ್ಲಿ ನೀವೇನ್ ಅರ್ನ್ ಮಾಡಿರ್ತೀರಾ 1 ಲಕ್ಷ ಆಗಿರ್ಬೋದು 10 ಲಕ್ಷ ಆಗಿರ್ಬೋದು ವಾಪಸ್ ಮಾರ್ಕೆಟ್ ಕೊಡ್ತೀರಾ, ಅಂದ್ರೆ ವಾಪಸ್ ಅತಿ ಆಸೆಗೆ ಹೋಗಿ ಅಲ್ಲಿಂದ ಲಾಸ್ ಮಾಡ್ಕೋತೀರಾ. ಇವನ್ ಲಾಸ್ ಮಾಡ್ಕೊಂಡ್ರು ನೀವು ಸುಮ್ಮನಿರಲ್ಲ, ಏನ್ ಕ್ಯಾಪಿಟಲ್ ಇರುತ್ತೆ ಅದನ್ನು ಕೂಡ ಲಾಸ್ ಮಾಡ್ಕೋತೀರಾ. ನಾನು ತುಂಬಾ ಜನ ನೋಡಿದೀನಿ. ಓಕೆನಾ, ಒಂದು ಗ್ರೀಡಿಯಲ್ಲಿ ಬರ್ತಾರೆ, ಒಂದ್ ಸ್ವಲ್ಪ ಅಮೌಂಟ್ ನ ಅರ್ನ್ ಮಾಡ್ತಾರೆ, ವಾಪಸ್ ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಂಗೆ ವಾಪಸ್ ಇದನ್ನ 3 ಆಗ್ಬೇಕು, ಡಬಲ್ ಆಗ್ಬೇಕು ಅಂತ. ಬಟ್ ಅದು ಯಾವ್ದೇ ಕಾರಣಕ್ಕೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ನೀವು ಸ್ಲೋ ಆಗಿ ನೀವು ಗ್ರೋತ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ನೀವು ಬೇಸಿಕ್ ಬಗ್ಗೆ ಏನೇ ಒಂದು ಕಲಿಬೇಕಾರು, ಇವಾಗ ಇವನ್ ವಿಡಿಯೋ ಎಡಿಟಿಂಗ್ ಆಗಲಿ ಏನೇ ಒಂದು ಆಗಲಿ ನೀವು ಬೇಸಿಕ್ ಇಂದ ಕಲ್ತ್ಕೊಂಡು ಹೋದ್ರೆ, ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ಇವನ್ ಕೂಡ ಒಂದು ಸಸ್ಟೈನ್ ಲೆವೆಲ್ಗೆ ಹೋದ್ರೆ ಏನಾದ್ರು ಫೇಲ್ಯೂರ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗ್ ಅದನ್ನ ಹ್ಯಾಂಡಲ್ ಮಾಡ್ಬೇಕು, ಆ ಫೇಲ್ಯೂರ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು. ಅಲ್ಲಿಂದ ವಾಪಸ್ ನೀವು ಬೌನ್ಸ್ ಬ್ಯಾಕ್ ಬಂದು ವಾಪಸ್ ಹೋಗ್ತೀರಾ. ಬಟ್ ಏನೇ ಒಂದು ಗೊತ್ತಿಲ್ಲ ಡೈರೆಕ್ಟ್ ನೀವು 10ನೇ ಸ್ಟೆಪ್ ಹೋಯ್ತು ಅಂದ್ರೆ ಏನಾರ ಅಲ್ಲಿ ಫೇಲ್ಯೂರ್ ಕಂತು ಅಂದ್ರೆ ವಾಪಸ್ ನೀವು 0 ಮೈನಸ್ ಕೊಟ್ಟೋಗ್ಬಿಡ್ತೀರಾ.
ಸೊ ಅದಕ್ಕೋಸ್ಕರನೇ ಏನೇ ಒಂದು ರಿಚ್ ಆಗಿರ್ಬೋದು ಇಲ್ಲ ಏನೇ ಒಂದು ಆಗಿರ್ಬೋದು, ಫಸ್ಟ್ ಸ್ಲೋ ಆಗಿ ಒಂದು ರೂಲ್ಸ್ ರೆಗ್ಯುಲೇಷನ್ ಆಮೇಲೆ ಮನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಇಲ್ಲ ನಮ್ಮ ಸೈಕಾಲಜಿ ಆಗಿರ್ಬೋದು ಅದು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗ್ಬೇಕು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನೀವು ರಿಚ್ ಆಗಕ್ ಸಾಧ್ಯ ಇಲ್ಲ. ಅದು ಬೇಗ ರಿಚ್ ಆಗೋದಂತೂ ತುಂಬಾ ಅದಂತರ ಹೇಳ್ಬೇಕು ಅಂದ್ರೆ ಸ್ಕ್ಯಾಮ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ತುಂಬಾ ಜನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಎಲ್ಲ ಹೇಳ್ತಾ ಇರ್ತಾರೆ, ನಾನು ಒಂದ್ ತಿಂಗಳಲ್ಲೇ ಇಷ್ಟು ಮಾಡ್ಬಿಟ್ಟೆ ಅಂತ. ಅರ್ಧಕ್ಕರ್ಧ ಜನ ಅಲ್ಲಿ ಫೇಕ್ ಇರ್ತಾರೆ. ಅರ್ಧಕ್ಕರ್ಧ ಜನ ಎಲ್ಲ ಸ್ಕ್ರೀನ್ ಶಾಟ್ ಆಗಿರ್ಬೋದು ಏನೇ ಆಗಿರ್ಬೋದು ಎಲ್ಲ ಎಡಿಟ್ ಮಾಡಿ ನಿಮ್ಗೆ ಅಟ್ರಾಕ್ಟ್ ಮಾಡಕ್ಕೋಸ್ಕರ ಅವ್ರನ್ನ, ಅಂದ್ರೆ ಅವ್ರು ಏನ್ ಕೋರ್ಸ್ ಮಾಡಿರ್ತಾರೆ ಅದನ್ನ ಸೆಲ್ ಮಾಡಕ್ಕೋಸ್ಕರ ಅದು ನಿಮ್ಗೆ ಅಟ್ರಾಕ್ಟ್ ಮಾಡಕ್ಕೆ ಆ ಸ್ಕ್ರೀನ್ ಶಾಟ್ ಆಗಿರ್ಬೋದು ಆ ಪ್ರಾಫಿಟ್ ಎಲ್ಲ ಆಗ್ತಾರೆ. ಓಕೆನಾ? ಅದಕ್ಕೋಸ್ಕರ ನೀವು ಯಾವ್ದೇ ತರ ಅದ್ರ ಮೇಲೆ ಇಂಟ್ರೆಸ್ಟ್ ತಗೊಳಕ್ ಹೋಗ್ಬಾರ್ದು. ನೀವು ಕರೆಕ್ಟ್ ಆಗಿ ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಕ್ ಹೋದ್ರೆ ಆರಾಮಾಗಿ ಮಾಡ್ಬೋದು. ಏನ್ 20s ಇದೆ, ಏಜ್ 20s ಏನ್ ಬರುತ್ತೆ 21 ಇಂದ 30 ವರೆಗೆ, ಅದು ಮೇನ್ ಬಂದು ನಮ್ಗೆ ಎಕ್ಸ್ಪ್ಲೋರೇಷನ್ ಟೈಮು. ಓಕೆನಾ? ನಿಮ್ದು ಏನ್ ಪ್ಯಾಷನ್ ಇದೆ ಅಲ್ಲಿ ಐಡೆಂಟಿಫೈ ಮಾಡ್ಕೋಬೇಕು. ಆಮೇಲೆ ಬೇರೆ ಬೇರೆ ಫೀಲ್ಡ್ ಎಕ್ಸ್ಪ್ಲೋರ್ ಮಾಡಬೇಕು. ಆಮೇಲೆ ಏನ್ ನಿಮ್ಗೆ ಗೊತ್ತಾಗುತ್ತೆ, ಒಂದು ಹಿಡಿತಾ ಬರುತ್ತೆ 20s ಅಲ್ಲಿ, ನೆಕ್ಸ್ಟ್ 30s ಅಲ್ಲಿ ಅದು ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಹಿಡ್ಕೊಂಡು ಕಂಟಿನ್ಯೂಸ್ ಆಗಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಅಂದ್ರೆ ಆಬ್ವಿಯಸ್ಲಿ ನೀವು ಕೂಡ ಒಂದು ರಿಚ್ ಆಗ್ಬೋದು. ಯಾಕೆಂದ್ರೆ ತುಂಬಾ ಎಕ್ಸಾಂಪಲ್ ನಾನು ನೋಡಿದ್ದೀನಿ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ರೂಲ್ ನಂಬರ್ 5, ಇನ್ವೆಸ್ಟ್ ಯುವರ್ ಸೆಲ್ಫ್ ಅಂದ್ರೆ ಫಸ್ಟ್ ಯಾವುದೇ ಒಂದು ಸ್ಕಿಲ್ಸ್ ಆಗಿರ್ಬೋದು, ನೀವು ಯಾವುದೇ ಒಂದು ಫೈನಾನ್ಷಿಯಲ್ ಸ್ಕಿಲ್ಸ್ ಆಗಿರ್ಬೋದು ಇಲ್ಲ ಟೆಕ್ನಾಲಜಿ ಸ್ಕಿಲ್ಸ್ ಆಗಿರ್ಬೋದು, ನೀವು ಕಲೀಲೇಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಅವಾಗಲೇ ನೀವು ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ, ಇಲ್ಲ ಅವಾಗಲೇ ನೀವು ಮುಂದುವರಿಯಕ್ಕೆ ಲೈಫಲ್ಲಿ ಸಾಧ್ಯ ಆಗಿರುತ್ತೆ. ಇಲ್ಲಾಂದ್ರೆ ನೀವು ಕೂಡ ಅಲ್ಲೇ ಓಲ್ಡ್ ಮೊಬೈಲ್ ತರ ನೀವು ಅಲ್ಲೇ ಇರಬೇಕಾಗುತ್ತೆ. ಅದಕ್ಕೋಸ್ಕರನೇ ಏನೇ ಒಂದು ಮಾರ್ಕೆಟಲ್ಲಿ ಹೊಸ ಸ್ಕಿಲ್ಸ್ ಬರಲಿ ಇಲ್ಲ ನಾಲೆಡ್ಜು ಇಲ್ಲ ಯಾವುದೇ ಒಂದು ಫೀಲ್ಡಲ್ಲಿ ಆಗಿ ನೀವು ಕಲೀಲೇಬೇಕಾಗುತ್ತೆ. ಅವಾಗಲೇ ಅದರಿಂದ ಒಂದು ಅಮೌಂಟ್ನ ಅರ್ನ್ ಮಾಡ್ಬೋದು, ಅದರಿಂದ ನೀವು ನಾಲೆಡ್ಜು ಕೂಡ ಗೇನ್ ಮಾಡ್ಬೋದು. ಇವನ್ ಯಾವುದೇ ಒಂದು ಫೀಲ್ಡಲ್ಲಿ ಆಗಿರಲಿ, ಇವಾಗ ಏನಾದ್ರು ಟೈಮ್ ಇತ್ತು ಅಂದರೆ ನೀವು ವಿಡಿಯೋ ಎಡಿಟಿಂಗ್ ಕಲಿಬೋದು, ಅಲ್ಲಿಂದ ನೀವು ಕೂಡ ಇನ್ವೆಸ್ಟ್ ಒಂಥರ ನೀವು ಟೈಮು ಮತ್ತು ನಿಮ್ಮದು ಏನು ಸ್ಕಿಲ್ಸ್ ಇರುತ್ತೆ ಅಲ್ಲೇ ನೀವು ಇನ್ವೆಸ್ಟ್ ಮಾಡ್ಬೋದು. ಇವನ್ ನಿಮಗೆ ವಿಡಿಯೋ ಎಡಿಟಿಂಗ್ ಆದಮೇಲೆ ನಿಮಗೆ ಕಂಟೆಂಟ್ ಏನಾದ್ರು ಗೊತ್ತಿತ್ತು ಅಂದರೆ, ಸ್ಟೋರಿ ಟೆಲ್ಲಿಂಗ್ ಏನಾದ್ರು ನಿಮ್ಗೆ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಅದರಲ್ಲೂ ಕೂಡ ನಿಮ್ಮ ಟೈಮ್ ಇನ್ವೆಸ್ಟ್ ಮಾಡ್ಬೋದು. ಎಲ್ಲೆಲ್ಲಿ ನಿಮ್ಗೆ ಆಪರ್ಚುನಿಟಿ ಸಿಗುತ್ತೆ ಅಲ್ಲೆಲ್ಲ ನೀವು ಟೈಮು ಮತ್ತು ನಿಮ್ಮದು ಮನಿ ಏನಿರುತ್ತೆ ಅದು ಇನ್ವೆಸ್ಟ್ ಮಾಡಬೇಕು. ಕರೆಕ್ಟ್ ಟೈಮು ಮತ್ತು ಕರೆಕ್ಟ್ ಮನಿ ಇನ್ವೆಸ್ಟ್ ಮಾಡಬೇಕು. ಸುಮ್ಮನೆ ಅಲ್ಲೇನೋ ಸಿಗ್ತಾ ಇದೆ ಇಲ್ಲೇನೋ ಸಿಗ್ತಾ ಇದೆ ಅಂತ ನೀವು ಅಲ್ಲಿ ಇವ್ರು ಹೇಳ್ಕೊಡ್ತಾರೆ ಅಂತ ನೀವೇನಾದ್ರು ಇನ್ವೆಸ್ಟ್ ಮಾಡ್ತು ಅಂದರೆ ಒಂದು ನಿಮ್ಮದು ಟೈಮು ಲಾಸ್ ಆಗುತ್ತೆ, ಅಮೌಂಟು ಕೂಡ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಯಾವುದೇ ಒಂದು ಫೀಲ್ಡಲ್ಲಿ ಆಗಿರಲಿ, ಫಿಟ್ನೆಸ್ ಫೀಲ್ಡಲ್ಲಿ ಆಗಿರಲಿ ಇಲ್ಲ ಟೆಕ್ನಾಲಜಿ ಫೀಲ್ಡಲ್ಲಿ ಆಗಿರಲಿ ಇಲ್ಲಾಂದ್ರೆ ಯಾವುದೇ ಫೀಲ್ಡಲ್ಲಿ ಆಗಿರಲಿ ನಿಮ್ಮನ್ನ ನೀವು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಅವಾಗಲೇ ಒಂದು ಮುಂದೆ ಫ್ಯೂಚರ್ ಹೋಗ್ತಾ ಅದು ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಇವಾಗ ಏನು ನೀವು ಸ್ಕಿಲ್ಸ್ ಇವತ್ತು ಕಲ್ತಿರ್ತೀರಾ, ಇವನ್ ಬೇಕಾದ್ರೆ 3 to 4 months ಇಲ್ಲ 1 ವರ್ಷದ ತನಕ ಅದು ಯೂಸ್ ಆಗದೆ ಇರ್ಬೋದು, ಮುಂದೆ ಅದು ಖಂಡಿತ ಯೂಸ್ ಆಗೇ ಆಗುತ್ತೆ. ಯಾವುದೇ ಫೀಲ್ಡಲ್ಲಿ ಆಗಿರಲಿ, ಇನ್ವೆಸ್ಟ್ಮೆಂಟ್ ಫೀಲ್ಡಲ್ಲಿ ಆಗಿರಲಿ ಟೆಕ್ನಾಲಜಿ ಫೀಲ್ಡಲ್ಲಿ ಆಗಿರಲಿ, ಮೇಯ್ನು ನೀವು ಫಸ್ಟ್ ಸ್ಟೆಪ್ ಇಟ್ಟು ಕಲಿಬೇಕು. ಓಕೆನಾ? ಕಲಿಯೋದು ಯಾವತ್ತೂ ಕೂಡ ಎಂಡ್ ಆಗೋದಿಲ್ಲ, ಕಲ್ತಿದ್ದು ಯಾವತ್ತೂ ಕೂಡ ವೇಸ್ಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ನಿಮ್ಮನ್ನ ನೀವು ಇನ್ವೆಸ್ಟ್ ಮಾಡ್ತಾ ಹೋಗಿ, ಖಂಡಿತ ನೀವು ಕೂಡ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀರಾ. ಐ ಹೋಪ್ ಈ 5 ರೂಲ್ಸ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ಲಸ್ ದಯವಿಟ್ಟು ಈ 5 ರೂಲ್ಸ್ ನಿಮ್ಮ ಲೈಫಲ್ಲಿ ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ಈ 2024 ಏನು ಬರುತ್ತೆ ಈ 5 ರೂಲ್ಸ್ನ ನೀವು ಅಡಾಪ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆ ಅದನ್ನ ಒಂದು ಅಪ್ಸ್ಕಿಲ್ ಮಾಡ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆನಾ? ದಯವಿಟ್ಟು ಇದು ಅಡಾಪ್ಟ್ ಮಾಡಲಿ. 5 ರೂಲ್ಸ್ ಅಲ್ಲಿ ಯಾವುದೇ ಒಂದು ನೀವು 5 ರೂಲ್ಸ್ ಕೂಡ ಅಡಾಪ್ಟ್ ಮಾಡ್ಬೋದು, ಇಲ್ಲ 3 or 4 ನಿಮ್ ಬೇಸಿಕ್ ನಿಮ್ದು ಹೆಂಗೆ ಫೈನಾನ್ಷಿಯಲ್ ಕಂಡೀಷನ್ ಇದೆ ಆ ಕಂಡೀಷನ್ ಮೇಲೆ ಈ 5 ರೂಲ್ಸ್ನ ಅಡಾಪ್ಟ್ ಮಾಡಿ ಖಂಡಿತ ನೀವು ಕೂಡ ಒಂದು ಫೈನಾನ್ಷಿಯಲ್ ಸ್ಟೇಟಸ್ಸು ನಿಮ್ದು ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆನಾ? ಐ ಹೋಪ್ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಈ ವಿಡಿಯೋನ ಒಂದು 4 ಜನ ಜೊತೆ ಶೇರ್ ಮಾಡಿ. ಪ್ಲಸ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಕೆಳಗಡೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ.